ನಮಸ್ಕಾರ ಶ್ರೋತೃಗಳೇ. ಇಂದಿನ ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ಕನ್ನಡದ ನೆಲ, ಜಲ, ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದದ್ದು. ಈ ನಾಡಿನಲ್ಲಿ ಹುಟ್ಟಿ ಬೆಳೆದು ಉಂಡು ಅನುಭವಿಸಿ ನಾಡಿಗೆ ಅನೇಕ ರೀತಿಯ ಕೊಡುಗೆಗಳನ್ನು ನೀಡಿದ ಮಹನೀಯರನ್ನು ನಾವು ಸ್ಮರಿಸಿಕೊಳ್ಳಲೇಬೇಕು. ಹಾಗೆಯೇ ಚಿತ್ರದುರ್ಗದ ನೆಲದಲ್ಲಿ ಕ್ಷಾತ್ರ ತೇಜಸ್ಸಿನ ಪಾಳೆಗಾರರು ವಂಶಸ್ಥರು ಮಠಮಾನ್ಯಗಳ ಮೂಲಕ ಅನ್ನದಾಸೋಹ ಅಕ್ಷರದಾಸೋಹವನ್ನು ಮಾಡುವಂತಹ ಮಠಾಧೀಶರು, ಪುಣ್ಯ ಪಾವನ ಕ್ಷೇತ್ರಗಳ ಮೂಲಕ ಬದುಕನ್ನು ಕಟ್ಟಿಕೊಡುವಂಥ ಧಾರ್ಮಿಕ ಕೇಂದ್ರಗಳ ನೆಲೆವೀಡಾಗಿದೆ. ಅಂತೆಯೇ ಇಲ್ಲಿನ ಬದುಕನ್ನು ಕಟ್ಟಿಕೊಂಡು ತಮ್ಮ ಅನುಭವದ ಮೂಸೆಯಿಂದ ಬಂದಂತಹ ಮಾತುಗಳನ್ನು ಕೃತಿ ರೂಪದಲ್ಲಿ ತಂದು ಸಾಹಿತ್ಯದ ಕೃಷಿಯ ಮೂಲಕ ಜನಜಾಗೃತಿಯನ್ನು ಮೂಡಿಸಿದಂಥ ಅನೇಕ ಜನ ಪುರುಷರು, ಮಹಿಳೆಯರು, ಅಬಾಲವೃದ್ಧರಾಗಿ ಕವಿ ಕಾವ್ಯಗಳನ್ನು ನಾವು ಗಮನಿಸಿದ್ದೇವೆ. ಅಂತಹವರಲ್ಲಿ ಚಳ್ಳಕೆರೆಯ ಜಾನಪದ ಸಿರಿಯಜ್ಜಿ, ಹಾಗೆಯೇ ಈ ಕ್ಷೇತ್ರದಲ್ಲಿ ಅನೇಕ ಜನ ಮಹಿಳಾ ಲೇಖಕಿಯರು ವಿಮರ್ಶಕರಾಗಿ, ಕಾದಂಬರಿಕಾರರಾಗಿ, ಲೇಖಕಿಯರಾಗಿ, ಅಷ್ಟೇ ಯಾಕೆ ಕವಿಗಳಾಗಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅಂತಹವರಲ್ಲಿ ಇಂದು ನನ್ನೊಟ್ಟಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥವರು ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಆಂಗ್ಲ ಭಾಷಾ ವಿಷಯವನ್ನು ಬೋಧಿಸುತ್ತಾ ಸುಮಾರು ಅನೇಕ ವರ್ಷಗಳ ಅನುಭವದ ಜೊತೆಯಲ್ಲಿ ಆಂಗ್ಲ ಭಾಷೆಯ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾದಂತಹ ಛಾಪು ಮೂಡಿಸಿದಂತಹ ಲೇಖಕಿ ಎಂದೇ ಖ್ಯಾತಿ ಪಡೆದವರು ಪ್ರೊಫೆಸರ್ ತಾರಿಣಿ ಶುಭದಾಯಿನಿಯವರು. ಇವರು 6 ಕವನ ಸಂಕಲನಗಳನ್ನು, 5 ವಿಮರ್ಶಾ ಕೃತಿಗಳನ್ನು ಒಳಗೊಂಡಂತೆ 17 ಕೃತಿಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಇವರು ಬರೆದಂತಹ ಅತ್ಯಂತ ಪ್ರಮುಖವಾದಂತಹ 2 ಕೃತಿಗಳೆಂದರೆ, ಒಂದು ತುಂಡು ಬೆಲ್ಲ, ಚಿತ್ತಗ್ಲಾನಿಯ ಮಾತು ಎನ್ನುವಂತಹ ಕೃತಿಗಳಲ್ಲಿ ಅವರ ಬದುಕಿನ ಅನೇಕ ಮಜಲುಗಳನ್ನು, ಬದುಕು ಕಟ್ಟಿಕೊಳ್ಳುವ ಬಗೆಯನ್ನು, ನೊಂದ ಮನಸ್ಸುಗಳಿಗೆ ಸಾಂತ್ವನ ನೀಡುವಂತಹ ರೀತಿಯಲ್ಲಿ ಕವನ ಕಟ್ಟುತ್ತಾ ಸಾಗಿದವರು. ಇಂದು ಅವರೊಟ್ಟಿಗೆ ಒಂದಷ್ಟು ಮಾತುಕತೆ ಮಾಡೋಣ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ತಮ್ಮನ್ನ ಅತ್ಯಂತ ಅಭಿಮಾನದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೇಡಮ್, ತಾವೊಬ್ಬ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ ಮಧ್ಯ ವಯಸ್ಸಿನ ಅಥವಾ ಯೌವನದ ಹಂತದಲ್ಲಿರುವಂಥ ಯುವಕರಿಗೆ ಪಾಠ ಮಾಡುವ ನೀವುಗಳು ಸಾಹಿತ್ಯದ ಕೃಷಿಯನ್ನು ಮಾಡ್ತಾ, ಸಾಹಿತ್ಯದ ಕೆಲವು ಕೃತಿಗಳಿಗೆ ವಿಮರ್ಶೆಯನ್ನು ಮಾಡ್ತಾ, ಜೊತೆಗೆ ತಾವು ಕಂಡುಕೊಂಡಂತಹ ತಮ್ಮ ಮನೆತನದ ಸಂಸ್ಕಾರವಂತ ಬದುಕು, ತಮ್ಮ ಹಿರಿಯರ ತಂದೆಯ ಒಂದು ಪೋಷಣೆಯಲ್ಲಿ ನೀವು ಕಟ್ಟಿಕೊಂಡ ಬದುಕು ಒಂದಷ್ಟು ಮಹಿಳೆಯರಿಗೆ ಅಥವಾ ಲೇಖಕರಿಗೆ ಒಂದು ರೀತಿಯ ಆದರ್ಶ ಅಂತ ನಾನಾದರೂ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನೀವು ವಿಮರ್ಶೆ ಮತ್ತು ಬೋಧನೆಯ ಜೊತೆಗೆ ಪದಪುಂಜಗಳನ್ನು ಜೋಡಿಸಿ ಕವನ ಕಟ್ಟುವಂತಹ ನಿಟ್ಟಿನಲ್ಲಿ ಹೊರಟ ಬಗೆ ಹೇಗೆ, ಅದರ ಪಯಣದ ಒಂದಷ್ಟು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ ಸರ್. ನನ್ನನ್ನು ನೀವು ವಿಮರ್ಶಕಿ ಮತ್ತು ಕವಿಯಾಗಿ ಮೊದಲ ಇದರಲ್ಲೇ ಗುರುತಿಸಿದ್ರಿ. ನಾನು ವೃತ್ತಿಯಿಂದ ಅಧ್ಯಾಪಕಿ. ಇದು ನನಗೆ ಹವ್ಯಾಸ ಮತ್ತು ನನ್ನ ವೃತ್ತಿ ಎರಡನ್ನೂ ಇಷ್ಟಪಟ್ಟ ಕ್ಷೇತ್ರವೇ ನನಗೆ ಸಿಕ್ಕಿದೆ. ಅದರಿಂದ ನಾನು ತುಂಬ ಆಭಾರಿಯಾಗಿದ್ದೀನಿ. ಇದಕ್ಕೆ ಕಾರಣ ನೀವು ಆಗಲೇ ನನ್ನ ಪರಿಚಯದಲ್ಲಿ ಮಾಡಿಕೊಟ್ಟಂತೆ ನನ್ನ ತಂದೆ ಮನೆ, ಪರಿಸರ, ಅದೆಲ್ಲವೂ ಕೂಡ ನಾನು ಬೆಳೆದಂಥ ಚಿತ್ರದುರ್ಗದ ಕರುವಿನಕಟ್ಟೆ ಪರಿಸರ ಅವೆಲ್ಲವೂ ಕೂಡ ನನಗೆ ಯಾವುದೋ ರೀತಿಯಲ್ಲಿ ಬೆಳವಣಿಗೆಗೆ ಸಹಾಯಕ್ಕಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡ ಭಾಷೆ, ಕನ್ನಡ ಜೀವನ ಕಲಿಸ್ಕೊಟ್ಟಿದ್ದು ನನ್ನೆಲ್ಲ ಚಿತ್ರದುರ್ಗ, ನನ್ನ ಮನೆ. ಹಾಗಾಗಿ ಅದರಿಂದ ನಾನು ಮೊದಲಿಗೆ ಬಾಲಾಪರಾಧಿ ಅನ್ಬೋದು. 5ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಪದ್ಯ ಬರೀಲಿಕ್ಕೆ ಶುರು ಮಾಡಿದೆ. ಮೊದಲ ಆಸಕ್ತಿ ಕವಿತೆನೇ ಆಗಿತ್ತು. ಕವಿತೆ ಬರಿತಾ ಹೋದೆ. ಆಮೇಲೆ ನನ್ನ ತಂದೆನೂ ಕವಿತೆ ಬರೆದು ಕವಿಯಾಗಿ ಹೆಸರು ಮಾಡಿದ್ರಿಂದ ಅವರು ನನಗೆ ಮೊದಲು ವಿಮರ್ಶಕರಾಗಿರ್ತಿದ್ರು, ಓದ್ತಾ ಇದ್ರು, ಮತ್ತೆ ಅದನ್ನ ಸಂತೋಷ ಪಡ್ತಾ ಇದ್ರು ನಾವು ಬರೆದಿದ್ದನ್ನ, ಇಷ್ಟು ಮಟ್ಟಿಗೆ ಮನೆಯಲ್ಲಿ ಮಕ್ಕಳು ಬರಿತಾ ಇದ್ದಾರಲ್ಲ ಅಂತ. ಅದೆಲ್ಲವೂ ನನಗೆ ಯಾವುದೋ ರೀತಿಯಲ್ಲಿ ಒಂದಿಷ್ಟು ಪ್ರೋತ್ಸಾಹ, ಉತ್ತೇಜನ ಎಲ್ಲ ಸಿಕ್ತು ಅಂತ ಹೇಳ್ಬೋದು. ಆಮೇಲೆ ನನ್ನ ತಂದೆಗಿದ್ದಂತಹ ಅಪಾರವಾದಂಥ ಅವ್ರು ಏನು ಅಲ್ಲಿ ಬಿಸಾಡಿರ್ತಾರೋ ಆ ಪುಸ್ತಕಗಳನ್ನು ನಾವು ಓದ್ಕೊಳ್ತಾ ಇದ್ವಲ್ಲ, ಅದೆಲ್ಲವೂ ಕೂಡ ಬೇರೆ ಬೇರೆ ಥರದಲ್ಲಿ ಹಿನ್ನೆಲೆಯಲ್ಲಿ ನಮಗೆ ಕೆಲಸ ಮಾಡ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಬರಿತಾ ಹೋದಾಗೆ ಚಿತ್ರದುರ್ಗದ ನೀವಾಗಲೇ ಎಷ್ಟೊಂದು ಜನನ ಹೆಸರು ಹೇಳಿದ್ರಿ, ಪರಿಚಯ ಮಾಡಿಕೊಟ್ರಿ. ಅವರೆಲ್ಲರೂ ಏನೇನೋ ಒಂದು ನುಡಿ ನಮ್ಮೊಳಗೆ ಸೇರ್ಕೊಂಡಿದೆ ಅಂತ ನಾನು ಭಾವಿಸಿದ್ದೀನಿ. ಅದು ಮೊದಲ ಹಂತ. ಎರಡನೇ ಹಂತದಲ್ಲಿ ನಾನು ಸಾಹಿತ್ಯ ಅಧ್ಯಯನಕ್ಕೆ ತೊಡಗಿದ ಮೇಲೆ, ವೃತ್ತಿಗೆ ಬಂದ ಮೇಲೆ
ನಮ್ಮ ಅನುಭವದಲ್ಲಿ ಮಕ್ಕಳಿಗೆಲ್ಲ ಬೋಧಿಸ್ತಾ ಅವರು ನಮ್ಗೇನೋ ಕಲಿಸಿದ್ದಾರೆ. ಖಂಡಿತ. ನಾವು ಅವ್ರಿಗೆ ಕಲಿಸಿದ್ದಲ್ಲ, ಖಂಡಿತ. ಮಕ್ಕಳು ನಮ್ಗೇನೇನೋ ಕಲಿಸಿದ್ದಾರೆ. ನಮ್ಮ ಭಾಷೆ, ನಮ್ಮ ಜ್ಞಾನ ಎಲ್ಲವೂ ವಿಸ್ತೃತ ಆಗ್ತಾ ಹೋಯ್ತು ಸರ್. ಅದರಿಂದ ನನ್ನ ಮಕ್ಕಳು ಅಂದ್ರೆ ನಾನು ಯಾರು ಕಲಿಸಿದನೋ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಅಂದ್ರೆ ಒಟ್ಟಾರೆ ನಿಮ್ಮ ಮಾತಿನ ಧಾಟಿಯಲ್ಲಿ ಗಮನಿಸೋದಾದ್ರೆ, ಬಾಲ್ಯದಲ್ಲಿ ಈ ಸಿಕ್ಕಂತಹ ಪರಿಸರ ಇದೆಯಲ್ಲ, ಒಂದು ಗಿಡವನ್ನ ಹೇಗೆ ಬೇಕೋ ಹಾಗೆ ತಿದ್ದಿ ತೀಡಿ ಬೆಳೆಸುವಂತ ಅರಣ್ಯದ ಸಂರಕ್ಷಕ ಹೇಗೋ ತಂದೆ ತಾಯಿಗಳು ನಮ್ಮನ್ನು ತಿದ್ದಿ ತೀಡಿದ್ದರ ಪ್ರಭಾವ, ಜೊತೆಗೆ ನಮ್ಮ ಬೆಳವಣಿಗೆಯ ಮಟ್ಟ, ವಯಸ್ಸು ಮತ್ತು ಬುದ್ಧಿವಂತಿಕೆ ಹೆಚ್ಚಾದಂಗೆಲ್ಲ ಓದಿನ ಮಟ್ಟ ವಿಸ್ತರಿಸಿಕೊಂಡು ಜೊತೆಗೆ ಶಿಕ್ಷಕರಾಗಿ ಪ್ರತಿನಿತ್ಯ ವಿದ್ಯಾರ್ಥಿ ಆಗ್ತಾ ಹೋದದ್ದು ಬಹಳಷ್ಟು ನಿಮಗೆ ಅನುಕೂಲ ಆದಂತ ಪರಿಸರವನ್ನು ನಿರ್ಮಾಣ ಮಾಡಿ. ಹೌದು ಸರ್, ಇದು ಬರವಣಿಗೆಯಲ್ಲಿ 2 ತರ ನಡೆಯುತ್ತಿದ್ದು. ಒಂದು ನಮ್ಗೆ ಪೂರಕವಾಗಿದ್ದಾಗ ಒಂದ್ ರೀತಿ ಅನುಕೂಲವಾಗಿರುತ್ತೆ, ಅದು ಪೂರಕವಾಗಿಲ್ದಿದ್ರೆ ಇನ್ನೊಂದ್ ರೀತಿ ಅನುಕೂಲವಾಗಿರುತ್ತೆ. ಯಾಕೆಂದ್ರೆ ಅದನ್ನ ನಾವು ಕಷ್ಟಪಟ್ಟು ಬೇರೆ ಕಡೆಯಿಂದ ರೂಢಿಸ್ಕೊಂಡಿರ್ತೀವಿ. ಅದರಿಂದ ಸೃಜನಶೀಲತೆಗೆ ಇದೇ ಒಂದ್ ನೆಪ ಅಂತ ನಾವು ಈಗ ಗುರ್ತಿಸ್ಕೊಳ್ತಾ ಇದೀವಿ ನಮ್ ಟ್ರ್ಯಾಕ್ ಅನ್ನು ನೋಡ್ಕೊಂಡಾಗ. ಬಹುಶಃ ಇದೆ, ಅದು ಒಂದು ಕಾರಣ ಅಂತ ನಾವು ಅನ್ಕೋತೀವಿ. ಬಟ್ ನನ್ಗೇನು ಮೂಲತಃ ನಾನು ಯಾಕೆ ಬರೆಯಕ್ಕೆ ಶುರು ಮಾಡಿದೆ ಅಂತ ನಾನು ಸ್ವಲ್ಪ ದಾರಿ ಮುಂದೆ ಬಂದ್ಮೇಲೆ ಹಿಂದೆ ತಿರುಗಿ ನೋಡಿದ್ರೆ, ನಾನು ಬಾಲ್ಯದಲ್ಲಿ ಕಪ್ಪಿದ್ದೆ. ಆಮೇಲೆ ಆ ಕಪ್ಪು ಅಂತ ಎಲ್ಲರೂ ಹೀಗಳಿತಾ ಇದ್ರು. ಆಮೇಲೆ ಹೆಣ್ಣು ಅನ್ನೋ ಇದಕ್ಕೆ ಒಂದ್ ಸ್ವಲ್ಪ ಮನೇಲಿ ಹೆಣ್ಮಕ್ಳು ಅಂತಂದ್ರೆ ನಮ್ಗೆ ಯಾವಾಗ್ಲೂ ಅವರು ನಾವು ಸ್ತ್ರೀವಾದ ಓದೇ ತಿಳ್ಕೊಬೇಕಾಗಿರ್ಲಿಲ್ಲ. ಅವಾಗ್ಲೇನೆ 2ನೇ ದರ್ಜೆ ತರದಲ್ಲೇ ನೋಡ್ತಾ ಇರ್ತಿದ್ರು. ಹಾಗೆಲ್ಲ ಆದಾಗ ಅವಮಾನಗಳಿಗೆ ನಮ್ಗೆ ಹೆಸರು ಕೊಡಕ್ ಬಂದಿರ್ಲಿಲ್ಲ ಪ್ರಾಯಶಃ. ಖಂಡಿತ. ಅಕ್ಷರ ರೂಪದಲ್ಲಿ ತರಬಹುದು ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಆದ್ರೆ ಬರಿಬೇಕು, ನಮ್ಗೆ ಏನೋ ಒಂದು ಹೇಳ್ಕೊಳ್ಲಿಕ್ಕೆ ಆಗಲ್ಲ ಅನ್ನೋದನ್ನ ನಾವು ಮುಚ್ಚಿ ಬಿಚ್ಚಿ ಹೇಳ್ಬೋದಾದಂತ ಒಂದ್ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ಕಾವ್ಯ. ಅದರಲ್ಲೂ ಸುದೀರ್ಘ ಗದ್ಯ ರೂಪದ ಪ್ರಕಟಣೆಗಿಂತ ಪದ್ಯ ಬಹಳಷ್ಟನ್ನ ಬೇಗ ಅದು ಜೊತೆಗೆ ಓದುಗರ ಗಮನವನ್ನು ಸೆಳೆತಿತ್ತು. ಹೌದು. ಆಮೇಲೆ ನಾವು ರೂಪಕಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೂ ಕೂಡ ನನ್ಗೆ ನಾನು ಆಗ್ಲೇ ಹೇಳ್ದಾಗ ನನ್ನ ಸುತ್ತ ಪರಿಸರಗಳು, ಆಮೇಲೆ ನಾನು ನೋಡ್ತಿದ್ದಂತಹ ಅತ್ಯಾಚಾರ ಅನಾಚಾರಗಳು ಮನೆ ಒಳಗೆ ಹೊರಗೆ ನೋಡ್ತಿದ್ವಲ್ಲ, ಅವೆಲ್ಲವೂ ಕೂಡ ನನ್ಗೆ ಯಾವ್ದೋ ಕವಿತೆ ಬರೀಲಿಕ್ಕೆ ಇದಾಯ್ತು. ನಾನು ಇತ್ತೀಚೆಗೆ ಒಂದು ಭೇಟಿ ಬಗ್ಗೆ ಒಂದು ಪದ್ಯ ಬರ್ದೆ. ಅದು ಅಕ್ಕ ತಂಗಿಯರ ಕಥನವನ್ನ ಇಟ್ಕೊಂಡು ಬರ್ದಂಥದ್ದು. ಎಲ್ಲಾ ನೆಲದಲ್ಲಿ ಇಂಥದ್ದೇನೋ ಒಂದು ಅಕ್ಕಮ್ಮ, ನಾಗಮ್ಮ, ಮತ್ತೆ ಎಲ್ಲಮ್ಮ ಇವ್ರದೆಲ್ಲ ಕಥೆಗಳಿರ್ತಾವಲ್ಲ, ಹಾಗೆ ನಮ್ಮ ನೆಲದಿಂದ ಬಂದಿರೋದು ಒಂದು ವಿಷದ ಯಾವ್ದೋ ಒಂದು ಸಂಬಂಧ. ಆ ಸಂದರ್ಭವನ್ನ ಇಲ್ಲಿ ಈ ದೇವತೆಗಳು ಹೇಗ್ ನಿಭಾಯಿಸಿದ್ರು, ಆ ಮಾನವೀಯ ಸಂಬಂಧ ಹೇಗಾಯ್ತು ಅನ್ನೋದಕ್ಕೊಂದು ರೂಪಕ ಆಗಿ ಒದಗ್ ಬಂತು. ಆಮೇಲೆ ಎಲ್ಲೋ ತಣ್ಣೀರ್ ದೊಣೆ ತರದವು, ಧವಳಪ್ಪನ ಗುಡ್ಡದಲ್ಲಿರೋ ನೀರು, ಅವೆಲ್ಲ ನನ್ಗೆ ಯಾವ್ದೋ ರೂಪಕಗಳಾಯ್ತು. ಕಲ್ಲಲ್ಲೂ ಹೊರತೆ ಬರುತ್ತೆ ಅಂತ. ಇವೆಲ್ಲ ನನ್ನ ನೆಲ, ಅದೇ ಆಗ್ಲೇ ಹೇಳಿದಾಗ ನೆಲ ಮತ್ತೆ ಇವೆಲ್ಲ ಕೊಟ್ಟಿರೋ ಅಂತ ಒಂದು ಬಹುಶಃ ಅಂತದೊಂದು ವಾತಾವರಣ ಅಂತ ಹೇಳಿದ್ರೆ ಚಿತ್ರದುರ್ಗದ ಈ ಪರಿಸರವೇ ಒಂದಷ್ಟು ಪ್ರಭಾವವನ್ನು ಬೀರ್ತು. ಇಲ್ಲಿನ ಬಯಲು ನಾಡಾಗ್ಬಹುದು, ಬದುಕು ಕಟ್ಟಿಕೊಂಡ ರೀತಿಗಳಾಗ್ಬಹುದು, ನಮ್ಮ ಕಣ್ಣೆದುರಿಗೆ ಕಂಡಂತ ಅನೇಕ ಅವಘಡಗಳು, ಅವಮಾನಗಳು ನಮ್ಮನ್ನ ಒಂದು ರೀತಿಯಲ್ಲಿ ಯಾವುದೋ ಒಂದು ನಿಟ್ಟಿನಲ್ಲಿ ಚಿಂತಿಸುವಂತೆ ಮಾಡಿದೆ. ಮತ್ತೆ ಅದಕ್ಕೆ ಬರವಣಿಗೆ ರೂಪ ಕೊಟ್ಟು ಮತ್ತಷ್ಟು ಪ್ರೇಕ್ಷಕರಿಗೆ ಓದೋದಿಕ್ಕೆ ಪೂರಕವಾಗುವಂತದ್ದನ್ನ ಮಾಡಿದೆ. ಹಾಗಾದ್ರೆ ನೀವು ಬರೆದಂತಹ ಈ ಕೃತಿಗಳಲ್ಲಿ ನಿಮ್ಗಿಷ್ಟ ಆಗುವಂತ ಒಂದು ಮೊದಲ ಕವನವನ್ನ ಇದೀಗ ವಾಚನ. ಮಧುರ ಅಂತ ಹೇಳಾರೆ ಓದ್ತೀನಿ ನನ್ನ ಕವಿತೆಯನ್ನ. ಕವಿತೆಯ ಶೀರ್ಷಿಕೆ ಏನಿದು ನಾಸಿಕಾಗ್ರವೇ ಮೂಸಿ ಹೇಳು. ಮೀನಿನ ಗಂಧಕ್ಕೆ ಮರುಳಾದಿರಿ ಮಹಾಭಾರತವಾಯ್ತು. ಮೀನಿನ ಗಂಧಕ್ಕೆ ಮರುಳಾದಿರಿ ಮಹಾಭಾರತವಾಯ್ತು. ಮಿಗದ ಮಾಂಸಕ್ಕೆ ಮನಸೋತಿರಿ ರಾಮಾಯಣವಾಯ್ತು. ಮಿಗದ ಮಾಂಸಕ್ಕೆ ಮನಸೋತಿರಿ ರಾಮಾಯಣವಾಯ್ತು. ವಾಸನೆ ಎಂಬುದು ಜನ್ಮಾಂತರ. ಗಂಡ ಹೆಂಡಿರು ನಿತ್ಯ ಕಾದುವರು. ಗೋಳುಗುಟ್ಟಿಸುವ ರಗಳೆಯಲ್ಲಿ ಅದಲು ಬದಲಾಗುವರು. ವರ್ತಮಾನಕ್ಕೆ ಎಳೆತರುವ ಕಾಮ ಕೇಳಿಯಲಿ ಜಗಳದ ತುದಿ ಮುಟ್ಟಿಸಿ ಇನ್ನೇನು ಸಂಜೆ ರಾತ್ರಿಯಾಗಿ ಹಾತೆರುವ ಗಂಡಿಗೆ ಹೆಣ್ಣು ದೇಹ ಬಿಚ್ಚಿಕೊಳ್ಳುವುದು. ಬರ್ಕಸ್ತು ಆಗಬೇಕು, ಆಗ ನೆನಪಿನ ಕಿಡಿ ಹಾರಿ ಹೊತ್ತಿ ಉರಿಯುವುದು. ಪ್ರಜ್ವಲಿಸಿ ಕೆಂಡ ಕಾಯದ ಮಾಯದಲ್ಲಿ ತೂಗುವುದು. ಕೆಜಿಗಟ್ಟಲೆ ಮಾಂಸ ಕಾಯದ ಮಾಯದಲ್ಲಿ ತೂಗುವುದು. ಹೀಗೆ ಕೆಜಿಗಟ್ಟಲೆ ಮಾಂಸಕ್ಕಲ್ಲದೆ
ಹೂವಿಗೆ ಸೋತ ಬೋಧಿಸತ್ವರು ಹಲವರು, ಮಾಂಸಕ್ಕಲ್ಲದೆ ಹೂವಿಗೆ ಸೋತ ಬೋಧಿಸತ್ವರು ಹಲವರು, ಸುಗಂಧವೆನ್ನುವುದು ನಿಲ್ಲುವುದು ವಾಸನೆಯಾಗಿ, ವಾಸನೆ ಎಂಬುದು ಜನ್ಮಾಂತರ. ವಾಸನೆ ಎನ್ನುವಂಥದ್ದು ಪುರುಷ ಮತ್ತು ಸ್ತ್ರೀ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಅದು ತನ್ನದೇ ಆದಂತಹ ಒಂದು ನಾಟ್ಯವನ್ನ ಮಾಡ್ತು. ಅಲ್ಲಿ ಒಂದು ಕಡೆ ವೇದನೆ ಇದೆ, ಮತ್ತೊಂದು ಕಡೆ ಹಂಬಲಿಸುವ ಪ್ರವೃತ್ತಿ ಇದೆ. ಈ ಒಂದು ಕವನವನ್ನು ಬರೆದ ಸಂದರ್ಭ ಮತ್ತು ಇದರಿಂದ ನೀವು ನೀಡುವ ಸಂದೇಶ ಏನಮ್ಮ? ಕುವೆಂಪು ಹೇಳ್ದಂಗೆ ನಾನು ಕುವೆಂಪು ಅಭಿಮಾನಿ, ಅವ್ರನ್ನ ಓದ್ತಿರ್ತೀನಿ. ಹಾಗಾಗಿ ಕುವೆಂಪು ಹೇಳ್ದಂಗೆ ನಾನು ಕವಿ ಆಗಿಲ್ದಿದ್ರೆ ತತ್ವಶಾಸ್ತ್ರ ಓದ್ಕೊಂಡು ತತ್ವಜ್ಞಾನಿ ಆಗ್ತಿದ್ನೇನೋ ಅಂತ ಹೇಳ್ತಾರೆ. ಅದು ಪ್ರಾಯಶಃ ಅವ್ರು ಹೇಳಿರೋದು ಕಾವ್ಯಗೆ ಓದೋರ್ಗೆ ಬರೆಯೋರ್ಗೆ ಎಲ್ಲರಿಗೂ ಬೇಸಿಕ್ಸ್ ಇರೋದು ಅದೊಂದು ಫಿಲಾಸಫಿ ಇರುತ್ತೆ ಸರ್. ಹಾಗಾಗಿ ನನಗೆ ಇದನ್ನು ಬರಿಬೇಕಾದಾಗ ಒಂದು ಯಾವುದೋ ಫಿಲಾಸಫಿಕಲ್ ರೀಡಿಂಗಿನ ಮತ್ತು ಅನುಭವದ ಮೇಲೇ ಬಂತು. ಈ ಒಂದು ಲೌಕಿಕ ಪ್ರಪಂಚದ ಮಾಯೆ ಇದೆಲ್ಲ ಒಂದು ಮಾಂಸಕ್ಕೆ ಇದಾಯ್ತು ಅಂತಲ್ಲ, ಅದಕ್ಕೆ ನಾನು ರಾಮಾಯಣ ಮತ್ತು ಮಹಾಭಾರತವನ್ನ ಕನೆಕ್ಟ್ ಮಾಡ್ಕೊಂಡೆ. ಎರಡೂ ಮಾಂಸಗಳ ಇದರಿಂದನೇ ಪ್ರಾರಂಭ ಆಗಿತ್ತು. ವೇದವ್ಯಾಸರು ಹುಟ್ಟಿದ್ದು ಕೂಡ ಮಾಂಸದ ವಾಸನೆಯಿಂದ, ದೇಹ ವಾಸನೆಯಿಂದ ಬಂತು. ಅದಾದ್ಮೇಲೆ ಮಿಗದ ಮಾಂಸಕ್ಕೆ ಸೀತೆ ಮರಳಾದ್ಲು. ಹಾಗಾಗಿದ್ರಿಂದ ಇಡೀ ರಾಮಾಯಣ ಹುಟ್ಕೊಳ್ತು, ಇನ್ನೊಂದು ರೂಪಕ್ಕೆ ಒಂದು ಕ್ಲೈಮ್ಯಾಕ್ಸ್ ಸಿಗೋತ್ತು. ಇದನ್ನ ಇಟ್ಕೊಂಡಂತೆ ನಮ್ಮ ವರ್ತಮಾನದ ಇದರಲ್ಲಿ ನಾವು ಹೇಗೆ ಒಂದು ಇವತ್ತಿನ ಲೌಕಿಕ ಇದಕ್ಕೆ ತೆರ್ಕೊಂಡಿದ್ದೀವಿ ಅಂತ, ಅದು ಒಂಥರದ ವಾಸನೆ ಆದರೆ, ನಮ್ಮನ್ನು ಕಟ್ಟಾಕಿರುವಂಥ ಲೌಕಿಕ ವಾಸನೆ ಆದರೆ, ಈಗ ನಾವು ಮುಕ್ತರಾಗ್ತೀವಿ ಅನ್ನೋದಿದೆಯಲ್ಲ ಅದು ಇನ್ನೊಂಥರ ವಾಸನೆ. ಅದು ಆ ವಾಸನೆ ಇದೆಯಲ್ಲ ಅದು ಕೂಡ ಬುದ್ಧನಿಗೆ ಅವನು ಬೋಧಿಸತ್ವನಾಗಿ ಹಲವಾರು ಜನ್ಮಗಳನ್ನು ಎತ್ಕೊಂಡು ಅದನ್ನ ಧ್ಯಾನಿಸ್ಕೊಂಡು ಬಂದ. ಅದು ಕೂಡ ಒಂದು ವಾಸನೆ. ಅದರಿಂದ ವಾಸನೆ ಅನ್ನೋದು ಎರಡಕ್ಕೂ ಜನ್ಮಾಂತರ ಅಂತ. ಓಕೆ ಮೇಡಮ್, ಒಂದು ಒಳ್ಳೆ ಸತ್ವವನ್ನು ಇಟ್ಕೊಂಡು ಕಟ್ಟಿದಂಥ ಪದಪುಂಜಗಳು ಭಾಳ ಚಂದ ಮೂಡಿ ಬಂದಿದೆ. ಹಾಗಾದರೆ ಮತ್ತೊಂದು ಕವನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತನಾಡೋಣ. ಇನ್ನೊಂದು ಕವನವನ್ನು ವಾಚನ ಮಾಡಿ. ಧನ್ಯವಾದ ಸರ್. ನನ್ನ ಎರಡನೇ ಕವಿತೆ ಕಾಫಿ ಡೇ. ಕಾಫಿ ಡೇ ಇನ್ನೂ ಅವಾಗ ತಾನೇ ಜನಪ್ರಿಯ ಆಗ್ತಾ ಇತ್ತು, ಅದೇ ಹೆಸರನ್ನು ಕೊಟ್ಟಿದ್ದೀನಿ. ಕಾಫಿ ಡೇ ಅಂತ ಕವಿತೆ ಹೆಸರು. ಇಲ್ಲಿ ಬೈಟು ಮಾತೇ ಇಲ್ಲ, ಸಖತ್ ಹಾಟ್ ಮಗ ಅಂತ ಕಾಲರೇರಿಸಿ ಕೂತ ಬಿಳಿ ಮಂದಿಯ ಬಣ್ಣಕ್ಕೆ ಬೆರಗಾಗಿ ತಂದಿಟ್ಟಿರಿ ಬಿಸಿ ಬಿಸಿ ಹೊಗೆಯಾಡುವ ಗುಳ್ಳೆ ಕಾಫಿ. ಸಣ್ಣ ದಾಲ್ಚಿನ್ನಿ ಚೂರಿಗೆ ಬಂದವರು ಮಾರಾಯ, ಖುಷಿಗೆ ಕಾರ ಬೇಕೆಂದು ಬೆವರಿ ಸೆಖೆಯೊಡೆದು ಸುಖದ ತುತ್ತ ತುದಿಗೇರಲು ಮಸಾಲೆ ಬೇಡಿದವರು. ಕಾಫಿ ಕಪ್ಪಿನಲ್ಲೂ ಬಿರುಗಾಳಿ, ಸಂಸಾರಗಳು ಡೋಲಾಯಮಾನ, ದೇಶಿ ವಿದೇಶಿ ಎನ್ನದೆ ಹಡಗುಗಳ ಟೊಂಕ ಮುರಿದು ಓಲಾಡಿ ಸಣ್ಣ ಬಿರುಕಿಗೆ ಮನೆ ಒಡೆದು ಚೂರಾಯಿತು. 2 ಗುಡ್ಡ ಕಣಿವೆಗಳಲ್ಲಿ ಹೊತ್ತಿ ಉರಿವ ಹಸಿರು, ಸುತ್ತ ಮಿಣಿಮಿಣಿ ಹಗಲು, ಇಳಿಜಾರು ಗುಡ್ಡ ಮರೆಯಲ್ಲಿ ತಲೆ ಎತ್ತಿದೆ ಬಂಗಲೆ, ಏಕಚಕ್ರಾಧಿಪತಿಯ ಮುಂದೆ ಖಾಯಶ್ ಪಡುವಂತೆ ಕಾಫಿ ಹೂಗಳು ಅರಳಿ ವನವ ನಿಬ್ಬೆರಗುಗೊಳಿಸಿವೆ. ಇದೇ ಚೆಲುವು ಮಾರಿಕೊಳ್ಳಲು ತಕ್ಕ ಕಣಿವೆ ದಾರಿ. ಈಗೀಗ ತವರೂರ ತಿಟ್ಟಹತ್ತಿ ತಿರುಗಿ ನೋಡಿದರೂ ಏನೊಂದು ಕಾಣದು. ಹೂ ಬಂದು ಕಣ್ಣು, ಮಬ್ಬು ಮೆತ್ತಿದ ದೃಷ್ಟಿ, ದುಪ್ಪಟ್ಟಾದ ಕಾಯಿಲೆ. ಕೊನೆಯ ಭಾಗ. ಕಾಫಿ ಕುಡಿಸುತ್ತಾ, ಹದ ಚಪ್ಪರಿಸುತ್ತಾ, ನುಂಗುವವನಂತೆ ನೋಡುತ್ತಾ ಯಾಮಾರಿಸಿದವನೇ, ನಿನ್ನ ಮದುವೆಯಾಗಿ ನಿನ್ನ ಮನೆಗೆ ಬಂದರೆ ನೀನು ಬಿಡು ಕಂಜೂಸ್, ನನಗಾಗಿ ಒಂದು ಹನಿ ಕಣ್ಣೀರು ಹಾಕೋದಿಲ್ಲ. ದೇವರಂತ ದೇವ ಶಿವನೇ ಸತ್ತ ಉಮೆಗಾಗಿ ಅತ್ತಿದ್ದ, ನೀನು ಕನಿಷ್ಠ ಒಂದು ಗ್ಲಾಸ್ ಕಾಫಿ ಮಾಡಿಕೊಡುವುದಿಲ್ಲ, ನಿರ್ದಯಿ. ಪ್ರಶ್ನೆ ರೂಪದ ಕವನವನ್ನು ವಾಚನ ಮಾಡುತ್ತಾ ಬದುಕನ್ನು ಯಾವ ರೀತಿಯಲ್ಲಿ ಕಂಡುಕೊಳ್ಬೇಕಾದಂಥ ಸ್ಥಿತಿಯಲ್ಲಿ ಏನಾಗಿತ್ತು ಅನ್ನುವಂಥದ್ದನ್ನು ಚಂದ ವಿವರಿಸಿದ್ದೀರಿ. ಈ ಒಂದು ಕವನದ ಮುಖ್ಯ ಆಶಯ ಏನಮ್ಮ?
ನಾನೇ ಆಶಯ ಹೇಳೋದು ತಪ್ಪಾಗ್ಬೋದು ಸರ್. ಅದೇ ಇದು ನನ್ನ ಹಿನ್ನೆಲೆ ಏನಾಯ್ತಂದ್ರೆ ಒಂದ್ ಸಣ್ಣದ್ ಯಾವ್ದೋ ಒಂದ್ ನೆಪ, ಅಲ್ಲಿಂದ ಒಂದ್ ಪರಂಗಿ ವ್ಯವಹಾರ ತೆರ್ಕೊಳ್ತಾ ಹೋಗುತ್ತೆ. ಅಲ್ಲಿಂದ ಅದು ನಮ್ಮನ್ನ ಗುಲಾಮಿಗಿರಿಗೆ ತಳ್ಳುತ್ತೆ. ಅವ್ರು ಬಂದಿದ್ದು ಒಂದ್ ಸಣ್ಣ ಕಾರಣಕ್ಕೆ, ಆದ್ರೆ ಇಲ್ಲೊಂದು ಕಾಫಿ ಡೇ ತರದ ಕಲ್ಚರ್ ಬೆಳೆಯೋದಕ್ಕೆ, ವಸಾಹತುಶಾಹಿ ವಸಾಹತೋತ್ತರ ಯುಗಕ್ಕೆ ಅದಕ್ಕೆಲ್ಲ ನಾಂದಿ ಹಾಡ್ತಲ್ವಾ, ಅದನ್ನ ನೆಪ ಆಗಿಟ್ಕೊಂಡು ಒಂದು ಪೇಟ್ರಿಯಾರ್ಕಿನೂ ಕೂಡ ಕೊನೆಯಲ್ಲಿ ಪ್ರಶ್ನೆ ಮಾಡೋದು ಬಹುಶಃ ನನ್ನ ಕವಿತೆಯಲ್ಲಿ ಸಾಧಿಸ್ಲಿಕ್ಕೆ ಆಯ್ತೇನೋ ಅಂತ ಅನ್ಕೊಂಡೆ. ಅಂದ್ರೆ ನೀವು ಸಹ ನಿಮ್ಮ ಕವನಗಳನ್ನ ನೋಡ್ತಾ ಇದ್ರೆ ಒಂದಷ್ಟು ನವ್ಯ, ನವೋದಯ, ದಲಿತ, ಬಂಡಾಯದ ಛಾಯೆಗಳನ್ನ ಇಟ್ಕೊಂಡು ಒಂದು ವ್ಯವಸ್ಥೆ ಹೇಗೆ ತನ್ನ ಮಗ್ಗುಲುಗಳನ್ನ ಬದಲಿಸ್ತಾ ಹೋಯ್ತು, ಕೆಲವರನ್ನ ಗುಲಾಮರನ್ನಾಗಿ ಮಾಡಿಸ್ತು, ಕೆಲವರನ್ನ ಮೇಲ್ವರ್ಗದ ಅಂದ್ರೆ ಶ್ರೀಮಂತ ಬದುಕನ್ನ ಕಟ್ಟಿಕೊಳ್ಳೋ ಹಾಗೆ ಮಾಡ್ತು. ಆ ಮಧ್ಯದಲ್ಲಿ ಸಿಕ್ಕಾಕೊಂಡಂತ ಜನಜೀವನದ ಅಸ್ತವ್ಯಸ್ತಗಳು, ಅವತ್ತಿನ ಬದುಕಿನ ಕಷ್ಟ ಸುಖಗಳು, ಇಂತಹ ಅನೇಕ ಕವನಗಳ ಮೂಲಕ ಈ ಸಮಾಜಕ್ಕೆ ವಿಶೇಷವಾದಂತಹ ಒಂದು ಸಂದೇಶವನ್ನು ಕೊಡ್ತಾ ತಮ್ಮ ಬರವಣಿಗೆಯನ್ನು ಬಹಳಷ್ಟು ಚಂದವಾಗಿ ಮೂಡಿಸ್ಕೊಂಡು ಬಂದಿರುವ ನೀವು ಇವತ್ತಿನ ಹೊಸ ಲೇಖಕರಿಗೆ ಅಥವಾ ಕವಿಗಳಾಗ ಬಯಸುವವರಿಗೆ ನೀವು ಹೇಳುವಂತಹ ಕಿವಿ ಮಾತು ಏನು ಮೇಡಮ್? ಕಿವಿ ಮಾತು ಏನು ಇರೋದಿಲ್ಲ ಸರ್, ಯಾಕಂದ್ರೆ ಅದು ಅವ್ರ ಹೃದಯದ ಮಾತು, ಅವ್ರ ಮನಸ್ಸಿನ ಮಾತು ಕೇಳ್ಕೋಬೇಕು. ಅಂದ್ರೆ ದೇ ಮಸ್ಟ್ ಟೇಕ್ ಇನ್ಸೈಡ್ ಜರ್ನಿ. ಅವರು ಅವ್ರೊಳಗೆ ಹೋಗಿ ಅದನ್ನ ಎದುರಾಗ್ಬೇಕೇ ಹೊರತು ಬೇರೆಯವರಿಂದ ಹೊರಗಡೆಯಿಂದ ತಗೊಳ್ಳೋಂತ ಇದಿರ್ತಲ್ಲ, ಅದು ಏನು ಇರೋದಿಲ್ಲ. ಅಲ್ಲ, ಕವನ ಮತ್ತು ಕವನ ಕಟ್ಲಿಕ್ಕೆ ಸೃಜನಶೀಲತೆ ಅಂದ್ರೆ ನಾನೇನು ಹೇಳಕ್ಕೆ ಪ್ರಯತ್ನ ಮಾಡಿದೆ ಅಂದ್ರೆ, ಒಂದು ಸೃಜನಶೀಲತೆ ಅನ್ನೋದಿದೆಯಲ್ಲ, ಅದು ಯಾರಿಂದಲೂ ಹೇಳಿಸ್ಕೊಂಡು ಬರುವಂಥದ್ದು ಅಲ್ಲ ಸರ್. ಆದ್ರೆ ಅದನ್ನ ಸೃಜನಶೀಲತೆ ಕಚ್ಚಾ ಆಗಿರುತ್ತೆ. ಅದಕ್ಕೆ ನಾವು ರೂಪಿಸ್ಕೊಳಕ್ಕೆ ಅದನ್ನ ಅಂದ್ರೆ ಒಂದು ಫಾರಮಿಗೆ ತರ್ಲಿಕ್ಕೆ, ಈಗ ಚಿನ್ನನೂ ಒಂದ್ ಯಾವ್ದೋ ಕಲ್ಲಿಗೆ ಅಂಟ್ಕೊಂಡಿರುತ್ತೆ, ಅದನ್ನ ನಾವೀಗ ಅದಕ್ಕೊಂದು ಪ್ರೋಸೆಸ್ ಇರುತ್ತಲ್ಲ, ಆ ಪ್ರೋಸೆಸ್ ಅನ್ನ ಮಾಡ್ಕೊಂಡು ಅದು ಹೊರಗೆ ಬಂದಾಗ ಮಾತ್ರ ಚಿನ್ನ ಅಂತ ಕರಿತೀವಲ್ವ. ಹಾಗೆ ಅದು ಕಚ್ಚಾ ಆಗಿರ್ತಕ್ಕಂಥ ಸೃಜನಶೀಲತೆಗೆ ಪುಟ ಕೊಡ್ಲಿಕ್ಕೆ ಒಂದು ಓದಬೇಕು, ಒಂದು ತಿಳುವಳಿಕೆ ಬೇಕು, ಮತ್ತೆ ಒಡನಾಟ ಬೇಕು, ಬೇರೆ ಜನಸಂಪರ್ಕ. ನೀವೇನಾಗ್ಲೇ ನನ್ನ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರಿ, ಅವೆಲ್ಲ ಬೇಕಾಗತ್ತೆ. ಪ್ರಾಯಶಃ ಅವೆಲ್ಲವನ್ನು ದುಡಿಸ್ಕೊಂಡ್ರೆ ಕವಿ, ನಾವು ಹೊರಗಿಂದ ತಂದ್ರೆ ಅದನ್ನ ಮಾಡಕ್ಕಾಗಲ್ಲ. ಈಗ ನಾನು ಯಾವ್ದೋ ಚಳವಳಿಲಿ ಇದ್ದೀನಿ ಅಂದ ತಕ್ಷಣ ಚಳವಳಿದ್ ಬರೆಯಕ್ಕಾಗಲ್ಲ. ಬರದ ತಕ್ಷಣ ಆ ಸಾಹಿತ್ಯ ಅದಕ್ಕೊಂದು ಯಾವ್ದೋ ಒಂದು ನ್ಯಾರೋ ಶಾಲೋ ಆಗ್ಬಿಡುತ್ತದೆ. ಅದನ್ನ ಬಿಟ್ಟು ನಾವು ಅದನ್ನ, ಈಗ ನೆರುಡ ಇದ್ದಾನೆ, ನೆರುಡ ಜನದ ಕವಿ, ಅವನು ಜನರ ಕವಿ ಅವನು. ಆದ್ರೆ ಅವನು ಬರಿತಾ ಹೋದಂತೆ ಆ ಪ್ಯಾಷನ್ ಹೆಂಗಿರುತ್ತೆ ಅಂದ್ರೆ ಅದನ್ನ ಇಂಟರ್ನಲೈಸ್ ಮಾಡ್ಕೋತಾನೆ, ಅಂತರ್ಗತ ಮಾಡ್ಕೋತಾನೆ. ಆ ಅಂತರ್ಗತ ಮಾಡ್ಕೊಂಡಿದ್ರಿಂದ ಅವನ ಸಾಹಿತ್ಯಕ್ಕೊಂದು ಬೆಲೆ ಬಂತು. ಅಂದ್ರೆ ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ, ಸೃಜನಶೀಲತೆಗೆ ಪುಟಕ್ಕಿಡೋ ಹಾಗೆ ಅವರಿಗೆ ಒಂದು ಓದು, ಒಂದು ರಿಸೋರ್ಸ್ ಬೇಕಾಗತ್ತೆ, ರಿಸೋರ್ಸ್ ಬೇಕಾದ. ಆ ರಿಸೋರ್ಸಸ್ ಇಂದ ಅವರು ಅದನ್ನ ಓಪನ್ ಅಪ್ ಆಗ್ತಾ ಅದಕ್ಕೆ ಅವ್ರು ಹೇಗೆ ತಮ್ಮದನ್ನ ಒಳಗಡೆಗೆ ಇಂಟರ್ನಲೈಸ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಂದ್ರೆ ನೀವು ಹೇಳಿದ ಸಂದೇಶ ನಾನೀಗ ಅರ್ಥೈಸ್ಕೊಂಡಿದ್ದೆ ಮೇಡಮ್. ನಮ್ಮೊಳಗಿರುವಂತಹ ಒಂದಷ್ಟು ಬದುಕನ್ನ ಅಥವಾ ನಮ್ಮನ್ನ ಅನುಭವವನ್ನ ನಾವು ನಮ್ಮನ್ನೇ ಪರೀಕ್ಷೆಗೆ ಒಳಪಡಿಸಿಕೊಳ್ತಾ, ಸಿಂಹಾವಲೋಕನ ಕ್ರಮದಿಂದ ಮತ್ತೆ ಮತ್ತೆ ತೀಡ್ತಾ ಬಲ್ಲವರಿಂದ ಅದನ್ನ ಒಂದಷ್ಟು ಪರೀಕ್ಷೆಗೆ ಒಳಪಡಿಸಿ, ಯಾವ ಪದಪುಂಜವನ್ನ ಈ ಭಾಗಕ್ಕೆ ಹಾಕಿದ್ರೆ ಇದರ ಮೌಲ್ಯ ಹೆಚ್ಚುತ್ತೆ ಅನ್ನುವ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿ, ಅತ್ಯಂತ ಸಡನ್ ಆಗಿ ಸಾಹಿತ್ಯ ಆಗುವ ಬದಲು ಪಕ್ವಗೊಂಡಂತಹ ರೀತಿಯಲ್ಲಿ ಕವನವನ್ನು ಬರೆದ್ರೆ ಓದುಗನಿಗೂ ಇಷ್ಟ ಆಗುತ್ತೆ, ಕೃತಿಯ ಮೌಲ್ಯ ಹೆಚ್ಚುತ್ತೆ, ಆ ಮೂಲಕ ಕವಿಯ ವ್ಯಕ್ತಿತ್ವಕ್ಕೆ ಒಂದು ಹಿರಿಮೆ ಗರಿಮೆ ಬರುತ್ತೆ ಅನ್ನುವಂತ ಸಂದೇಶವನ್ನು. ಕವಿಯ ಒಳಗಿನ ಒಬ್ಬ ವಿಮರ್ಶಕ ಇರ್ತಾನೆ, ಒಳಗಿರ್ತಾನೆ. ಆ ವಿಮರ್ಶಕ ಆಗಿದ್ದವನು ಆ ವಿಮರ್ಶೆಯನ್ನ ಉಪಯೋಗಿಸ್ಕೊಂಡು ತನ್ನ ಕವಿತೆಯನ್ನೇ ತಾನೇ ಮತ್ತೆ ನೋಡ್ಕೊಳ್ತಾ, ತನ್ನ ಬದುಕಿನ ಅನುಭವಗಳನ್ನೇ ಮತ್ತೆ ಮತ್ತೆ ಪುನರ್ ವಿಮರ್ಶೆ ಮಾಡ್ಕೊಳ್ತಾ ಇದ್ರೆ ಪ್ರಾಯಶಃ ಒಳ್ಳೆ ವ್ಯಕ್ತಿ. ಆಮೇಲೆ ಇವೆಲ್ಲ ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಬದುಕಿಗೆ ಯಾವುದೇ ಈಕ್ವೇಶನ್ಸ್ ಇಲ್ಲ. ಅದು ನಾವು 10 ಹೇಳಿದ್ರೆ 11ನೇದಾಗಿ ಬರ್ಬೋದು. ಇದಮಿತ್ತಮ್ ಅಂತೇನಿಲ್ಲ ಮೇಡಮ್. ಆದ್ರೆ ಒಟ್ಟಾರೆ ನಿಮ್ಮ ಜೀವನ ಅನುಭವ ಮತ್ತು ನಿಮ್ಮ ವೃತ್ತಿ ಬದುಕಿನ ಅನುಭವದ ಪರಿಣಿತಿ ಒಳಗೆ ನೀವು ಏನು 17 ಕೃತಿಗಳನ್ನು ಕಟ್ಟಿಕೊಟ್ಟಿದ್ದೀರಿ. ಬಹುಶಃ ಚಿತ್ರದುರ್ಗದ ಮಹಿಳಾ ಸಾಹಿತಿಗಳ ಸಾಲಿನಲ್ಲಿ ಅಗ್ರಗಣ್ಯರಾಗಿ ನಿಲ್ಲುವಂತ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮತ್ತು ವ್ಯಕ್ತಿತ್ವ ಮತ್ತು ಸರಳತೆ, ಸಜ್ಜನಿಕೆ ಬಹಳಷ್ಟು ಕೆಲಸ ಮಾಡಿದೆ ಅಂತ ನಾನಾದ್ರೂ ಕೇಳ್ಪಟ್ಟಿದ್ದೇನೆ. ಜೊತೆಗೆ ನಿಮ್ಮ ಒಡನಾಟದಲ್ಲಿ ಯಾರ್ಯಾರಿದ್ದಾರೆ
ಅವರು ಬಹುಶಃ ಒಂದಷ್ಟು ತಿಳುವಳಿಕೆಯ ರೂಪದಲ್ಲಿ ತಮ್ಮನ್ನು ತಿದ್ದಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೂ ನೀವು ಆದರ್ಶಪ್ರಾಯರಾಗಿದ್ದೀರಿ ಅಂತ ನಾನು ಅದು ಭಾವಿಸ್ತಾ ನಿಮ್ಮ ಬಿಡುವಿನ ವೇಳೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಮತ್ತು ಶ್ರೋತೃಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಈ ಬಿಸಿ ಸುದ್ದಿ ವಾಹಿನಿಯ ಬಳಗದ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ನಮಸ್ತೆ. ಧನ್ಯವಾದಗಳು. ಆತ್ಮೀಯ ಶ್ರೋತೃಗಳೇ, ಮತ್ತೊಬ್ಬ ಮುಖ್ಯ ಅತಿಥಿಯೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.